ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಸ್ ಲೈಫ್ ಸ್ಟೈಲ್. ಇದು ಬಂದು ನಮ್ಮೂರಲ್ಲಿ ಮಾಡಿರುವಂಥ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಸ್ಪೆಷಲ್ ಆಗಿರುವಂಥ ಆಂಧ್ರ ಸ್ಟೈಲ್ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. 2 ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಹಾಗೆ ಜೀರಿಗೆ, ಓಂಕಾಳು ಪುಡಿ ಮಾಡಿರುವಂಥದ್ದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ಓಂಕಾಳನ್ನ ಡೈರೆಕ್ಟಾಗಿ ಹಾಗೆ ಬೇಕಾದರೂ ಹಾಕೋಬೋದು. ಈ ಬಜ್ಜಿ ಬಂದು ಊರಲ್ಲಿ ನಮ್ಮ ಅಮ್ಮನ ಮನೇಲಿ ಮಾಡ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಬಂದು ನಮ್ಮ ಅತ್ತಿಗೆಯವರು. ಇಲ್ಲಿ ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಸೇರಿ ಬಜ್ಜಿ ಮಾಡ್ತಾ ಇದ್ದೀವಿ. ಮನೆಗೆ ಸಡನ್ನಾಗಿ ಯಾರೇ ಗೆಸ್ಟ್ ಬಂದರೂ ಟಕ್ ಅಂತ ನೆನಪು ಬರುವಂಥ ಸ್ನ್ಯಾಕ್ಸ್ ಬಂದು ಮಿರ್ಚಿ ಬಜ್ಜಿ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಆ್ಯಂಡ್ ಈಸಿಯಾಗಿ ಮಾಡುವಂಥದ್ದು. ಮಿರ್ಚಿ ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ತುಂಬ ಇಷ್ಟಪಡುವಂಥದ್ದು. ಈ ಬಜ್ಜಿ ಮಾಡಬೇಕಂದ್ರೆ ಪ್ಯೂರ್ ಆಗಿರುವಂಥ ಕಡಲೆ ಹಿಟ್ಟು, ಹಾಗೆ ಚೆನ್ನಾಗಿ ದಪ್ಪ ಆಗಿರುವಂಥ ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು. ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿರುತ್ತೋ ಬಜ್ಜಿ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕು. ಒಂದೇ ಸರಿನೇ ನೀರು ಜಾಸ್ತಿ ಹಾಕ್ಬಿಡಬಾರ್ದು, ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕಡಲೆ ಹಿಟ್ಟನ್ನು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬಜ್ಜಿ ರೆಡಿಯಾಗುತ್ತೆ. ಹಿಟ್ಟು ಚೆನ್ನಾಗಿ ಹದ ಬರಬೇಕು. ಅದು ನೈಸ್ ಇರುತ್ತೆ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ. ನೆಕ್ಸ್ಟ್ ಒಂದೊಂದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ಕಾದಿರುವಂಥ ಎಣ್ಣೆ ಒಳಗೆ ಬಿಡಬೇಕು. ಬಜ್ಜಿನ ಎಣ್ಣೆ ಒಳಗೆ ಹಾಕಿದ್ಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ದಿ ಹಾಕಬೇಕಾದ್ರೆ ಒಂದು ಲೇಯರ್ ಆಗಿ ಎಳಿಬೇಕು. ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಒಂದು ಕಡೆ ಮೆಣಸಿನ್ಕಾಯಿ ಕಾಣಿಸ್ಬೇಕು. ಮೆಣಸಿನ್ಕಾಯಿಗೆ ಫುಲ್ಲಾಗಿ ಹಿಟ್ಟು ಫಿಲ್ ಮಾಡಿ ಹಾಕಬಾರ್ದು. ಒಂದು ಕಡೆ ಮೆಣಸಿನ್ಕಾಯಿ ಕಾಣಿಸೋ ಥರ ಹಾಕೋದ್ರಿಂದ ಒಳಗಡೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಮೆಣಸಿನ್ಕಾಯಿ ಅಂತೂ ನಮಗೆ ಬ್ಯಾಂಗ್ಳೂರಲ್ಲಿ ಸಿಗೋದೇ ಇಲ್ಲ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದ್ರೇ ಬಜ್ಜಿ ಟೇಸ್ಟ್ ಇರುತ್ತೆ. ಈಗ ಉರಿನ ಒಂದ್ಸರಿ ಕಮ್ಮಿ ಒಂದ್ಸರಿ ಜಾಸ್ತಿ ಮಾಡ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದೇ ಸರಿ ಜಾಸ್ತಿ ಉರಿಯಲ್ಲಿ ಬಜ್ಜಿ ಮಾಡ್ತಾ ಹೋದರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ನೋಡೋದಕ್ಕೆ ಮಾತ್ರ ಕೆಂಪಗಾಗಿರುತ್ತೆ. ಈ ಬಜ್ಜಿ ಅನ್ನೋದು ಈವ್ನಿಂಗ್ ಟೈಮಲ್ಲಿ ಇಲ್ಲ ಮಳೆ ಬಂದಿರುತ್ತಲ್ವ, ಆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಬಜ್ಜಿ ಮಾಡಿ ಮಿಕ್ಕಿರೋ ಹಿಟ್ಟಲ್ಲಿ ಈರುಳ್ಳಿ ಪಕೋಡ ಹಾಕ್ತಾಯಿದ್ದೀನಿ. ಸ್ಲೈಸ್ ಆಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಒಳಗೆ ಈ ರೀತಿ ಬಿಡಬೇಕು. ಇಲ್ಲಿ ಈರುಳ್ಳಿ ಪಕೋಡ ಮಾಡ್ತಾ ಇರೋದು ಬಂದು ನಮ್ಮ ಅತ್ತಿಗೆಯವರು. ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ, ನಮ್ಮ ಅತ್ತಿಗೆಯವರು ಈರುಳ್ಳಿ ಪಕೋಡ ಮಾಡ್ತಾಯಿದ್ದಾರೆ. ಈರುಳ್ಳಿ ಪಕೋಡಕ್ಕೆ ಬಂದು ಕಡಲೆ ಹಿಟ್ಟು ಸ್ವಲ್ಪ ಕಲಿಸ್ಕೋಬೇಕು. ಈರುಳ್ಳಿನ ಸ್ಲೈಸ್ ಆಗಿ ಜಾಸ್ತಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ.
ಈಗ ಬಿಸಿ ಬಿಸಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಪಕೋಡ ರೆಡಿ ಆಯಿತು ನೋಡಿ. ಈ ವ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.